ಹೀಗೆ ಈ ಸಾಮಾಜಿಕ ಪರಿವರ್ತನೆ ಚಳವಳಿಯಲ್ಲಿ ನಾವೆಲ್ಲ ಬಂದಂಥದ್ದು ಸಮಾಜದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಮಹಾಪುರುಷರ ಹೆಸರಿನಲ್ಲಿ ನಾವು ಮುಂದುವರಿತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಈ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ಮಠದ ಹಿತೈಷಿಗಳು, ಮಠದ ವಿದ್ಯಾರ್ಥಿಗಳು, ನಮ್ಮ ಗಾಂಧಿನಗರದ ಸಮಸ್ತ ಎಲ್ಲ ಬಂಧುಗಳು ಮತ್ತು ರಾಜ್ಯದ ಎಲ್ಲ ಬಂಧುಗಳು ವಿಶೇಷವಾಗಿ ಇವತ್ತು ಶೋಷಿತರ ಧ್ವನಿಯಾಗಿರ್ತಕ್ಕಂಥ ಬಡ ಮಕ್ಕಳಿಗೆ ಮತ್ತು ಅನಾಥಾಶ್ರಮ ಭೇಟಿ ಕೊಟ್ಟು ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡಿದ್ದಾರೆ. ಸಮಾಜಕ್ಕೆ ಪೂರಕವಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಗಾಂಧಿನಗರ ಸಂಸ್ಥೆ ಬಂಧುಗಳು, ನಮ್ಮ ರಾಜ್ಯದ ಬೀದರು, ಗುಲ್ಬರ್ಗ, ರಾಯಚೂರು ಎಲ್ಲ ಭಾಗಗಳಲ್ಲೂ ಒಂದು ಹುಟ್ಟುಹಬ್ಬ ನಿಮಿತ್ತ ಅಷ್ಟೇ, ಬಟ್ ಸಮಾಜ ಸೇವೆ ಮಾಡಲಿಕ್ಕೆ ಎಲ್ಲರೂ ಇವತ್ತು ಅಣಿಯಾಗಿದ್ದಾರೆ. ತುಂಬ ಖುಷಿಯಾಗಿದೆ. ಹೀಗೆ ಈ ಸಮಾಜ ಸೇವೆ ಎಲ್ಲರ ಪರವಾಗಿ ಇಲ್ಲಿ ಅಂತ ಆಶಿಸ್ತಾರೆ. ಸರ್, ನೀವು ಕೂಡ SC ಪರವಾಗಿ ಹೋರಾಟ ಮಾಡಿದ್ದೀರಾ? ಎಲ್ಲೋ ಒಂದು ಕಡೆ ಈ ದಿನಗಳಲ್ಲಿ ಹೌದು. ಈಗ ಏನಾಗಿದೆ, ಸರ್ಕಾರಕ್ಕೆ ನಾವು ಹಲವಾರು ಬಾರಿ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ನೋಡಿ, SC STಗಳು ನಿಮಗೆ ಕೇವಲ ಮತದಾರರಾದರೆ ಸಾಲದು, ಹಿತ ಕಾಪಾಡಬೇಕು. SC STಗಳು ಮತ ಬೇಕು, ಹಿತ ಬೇಡ ಅನ್ನೋದಿದೆ. ಹಾಗಾಗಿ ನಾನು SC ಮಾದೇವಪ್ಪನವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೆ SC ದುರುಪಯೋಗ ಆಗಬಾರ್ದು ಮತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ನೀವು ಯಾವುದೇ ಯೋಜನೆಗಳನ್ನು ಕಡಿತಗೊಳಿಸಬಾರ್ದು ಅಂತೇಳಿ ನಿನ್ನೆ ಸಚಿವರು ಮಾತಾಡ್ತಾ ಹೇಳಿದ್ದಾರೆ. ಎಲ್ಲ ನಾನು ತಗೊಂಡಿದ್ದೀನಿ ವಾಪಸ್ ಅಂತೇಳಿ. ಮತ್ತು ನಮ್ಮ ಏನು ಅಮೌಂಟ್ ತೊಗೊಂಡಿದ್ದಾರೆ ಅದು ನಮಗೆ ನಮ್ಮ SCPTS ನಮ್ಮ ಇದಕ್ಕೆ ಬರೋವರೆಗೂ ಬಿಡೋಂಗಿಲ್ಲ. ನಾವು ಹೋರಾಟಕ್ಕೆ ಸಜ್ಜಾಗ್ತಿದ್ದೀವಿ ಇಡೀ ರಾಜ್ಯದಲ್ಲಿ. ಈಗ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಗಾಂಧಿನಗರಕ್ಕೆ ಅವರ ಈಗ ಮಾನ್ಯ ಮುಖ್ಯಮಂತ್ರಿಗಳೇ PTCL ಆಕ್ಟ್ ಮಾಡಿದ್ದಾರೆ. ನೊಂದ ದಲಿತರ ಜಮೀನನ್ನು ಯಾರೂ ತಗೊಳ್ಳಂಗಿಲ್ಲ ಅಂತ ಆಕ್ಟನ್ನು ಮಾಡಿ ಅನುಮೋದನೆ ಮಾಡಿ ಅವರೇ ಬಿಟ್ಟಿದ್ದಾರೆ. ಹೀಗಾಗಿ ಕೊಡಲೇಬೇಕಲ್ವಾ, ಕಾನೂನು ಮಾಡಿದ್ಮೇಲೆ ಅದು ಕೊಡಲೇಬೇಕು. ಹಾಗಾಗಿ ಆ ನೊಂದ ದಲಿತ ಬಡ ಕುಟುಂಬಕ್ಕೆ ಅದು ವಾಪಸ್ ಕೊಟ್ಟರೆ ಭಾಳ ಸಂತೋಷ. ಆ ಒಂದು ಪ್ರಾಮಾಣಿಕತೆಯನ್ನು ಅವ್ರು ಮೆರಗಬೇಕು. ಸರ್, ನಿಮ್ಮ ಚಿಂತನೆ ಏನಿದೆ? ನನ್ನ ಚಿಂತೆ, ಇಡೀ ಸಮಾಜ ಇವತ್ತೇನು ನಮ್ಮ ಶೋಷಿತ ಸಮುದಾಯ ಇದೆ, ಆ ಸಮುದಾಯ ಅಧಿಕಾರದ ಚುಕ್ಕಾಣಿ ಹೋಗಬೇಕು ಅನ್ನೋ ನಮ್ಮ ಆಸೆ ಇದೆ. ಇದುವರೆಗೂ 75 ವರ್ಷಗಳಾದ್ರೂ ಈ ಅಸ್ಪೃಶ್ಯ ಸಮುದಾಯ ಹೀಗೆ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ದೌರ್ಬಲ್ಯಕ್ಕೆ ಹೊರಟಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಸಮುದಾಯ ಎಚ್ಚೆತ್ತುಕೋಬೇಕು, ಜಾಗೃತಿ ಆಗಬೇಕು, ಅಧಿಕಾರದೆಡೆಗೆ ಇವರು ನಡಿಗೆ ಆಗಬೇಕು ಅನ್ನೋದು ನನ್ನ ಆಸೆ.